ಏನೋ ನ್ಯಾಯ ಕೇಳಿ ಪೊಲೀಸ್ ಸ್ಟೇಷನ್ಗೆ ಹೋದ ಮಹಿಳೆಗೆ ಥಳಿಸಲಾಗಿದೆ. ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ಅಮಾನವೀಯ ಘಟನೆ ಆಗಿದೆ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಠಾಣೆಗೆ ಬಂದಿದ್ರು ಮಹಿಳೆ ಮೇಲೇನೆ ದರ್ಪವನ್ನು ತೋರಿಸಿದ್ದಾರೆ ಎಎಸ್ಐ ರೇಣುಕಯ್ಯ. ಮಹಿಳೆಯ ಕುತ್ತಿಗೆ ಹಿಡಿದು ಹೊರದಬ್ಬಿದ್ದಾರೆ ಎಎಸ್ಐ ರೇಣುಕಯ್ಯ ಅನ್ನುವಂಥ ಆರೋಪವನ್ನು ಮಾಡಲಾಗ್ತಾ ಇದೆ. ಕುಟುಂಬ ಕಲಹ ಬಗ್ಗೆ ದೂರು ಕೊಡೋಕೆ ಹೋಗಿದ್ದಂತಹ ಮಹಿಳೆ ಡಿಸಿಪಿ ಅಣ್ಣಾಮಲೈ ಸುಪರ್ದಿಯಲ್ಲಿರುವಂತಹ ಠಾಣೆಯಲ್ಲಿ ಇದೆಂತಹ ಘಟನೆ ಅನ್ನುವಂಥ ಪ್ರಶ್ನೆ. ಡಿಸಿಪಿ ಅಣ್ಣಾಮಲೈ ಒಬ್ಬ ಖಡಕ್ ಆಫೀಸರ್, ಒಬ್ಬ ಹಾನೆಸ್ಟ್ ಆಫೀಸರ್ ಅಂತ ಕರೆಸ್ಕೊಂಡಿದ್ದಾರೆ. ಅವರ ವ್ಯಾಪ್ತಿಯಲ್ಲಿ ಎಂತೆಂಥವರೆಲ್ಲ ಇದ್ದಾರೆ. ಹಾಗಾದರೆ ಎಎಸ್ಐ ರೇಣುಕಯ್ಯರ ವರ್ತನೆ ಇದೆಂತಹ ದುರ್ವರ್ತನೆ ಅನ್ನುವಂತಹ ಒಂದು ಪ್ರಶ್ನೆ ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ರೇಣುಕಯ್ಯ ಕುತ್ತಿಗೆ ಹಿಡಿದು ತಳ್ಳಿದ್ದಾರೆ ಅನ್ನುವಂಥ ವಿಚಾರವನ್ನ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೌತಮ್. ಇದೆಂತಹ ದುಸ್ಥಿತಿ ಅಂತ ಪೊಲೀಸ್ ಸ್ಟೇಷನ್ಗೆ ನ್ಯಾಯ ಕೇಳಕ್ಕೆ ಹೋದ್ರೆ ಅಲ್ಲಿನ ಅಧಿಕಾರಿನೇ ಮಹಿಳೆ ಮೇಲೆ ಕುತ್ತಿಗೆ ಕೈಯಾಕಿ ಹೊರಡೆ ದಬ್ತಾರೆ ಅಂತ ಹೇಳಿದ್ರೆ ಇದು ಯಾವ ರೀತಿ ಪರಿಸ್ಥಿತಿ ಇಲ್ಲಿದೆ ಅನ್ನುವಂಥದ್ದು. ಮಹಿಳೆಯನ್ನ ಅವ್ರು ಹೆಂಗೆ ಟಚ್ ಮಾಡ್ತಾ ಇದ್ದಾರೆ ಅವರು? ಫಸ್ಟ್ ಆಫ್ ಆಲ್ ಮಹಿಳೆಯರನ್ನ ಹ್ಯಾಂಡಲ್ ಮಾಡೋಕ್ಕೆ ಮಹಿಳಾ ಅಧಿಕಾರಿಗಳನ್ನ ಬಳಸಬೇಕು. ಇಲ್ಲಿ ಇವರೇ ಆಕೆ ಕುತ್ತಿಗೆ ಕೈ ಹಾಕಿ ದಬ್ತಾ ಇದ್ದಾರೆ ಒಂದು. ಮತ್ತೆ ಜೊತೆಗಿರುವಂಥ ಇನ್ನೊಬ್ಬ ಭೂಪ ಯಾರು ಅಂತ ಕನ್ನಡಕದವನು. ಖಂಡಿತವಾಗ್ಲೂ ಕೂಡ ಅಮರ್ ಪ್ರಸಾದ್, ಇದೀಗ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಅಮಾನವೀಯ ಘಟನೆ ಕೂಡ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಯುವತಿಯೋರ್ಗಳು ಒಬ್ಳು ಮದುವೆಯಾಗಿ ಬಂದಿದ್ರು, ಉತ್ತರ ಕರ್ನಾಟಕ ಮೂಲದ ಯುವತಿಯೋರ್ಗಳು ಪ್ರೀತಿಸಿ ಮದುವೆಯಾಗಿ ಬಂದಿದ್ರು. ಅವರ ಪೋಷಕರು ತನ್ನ ಮಗಳನ್ನ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಯುವತಿಯಿಂದಲೇ ನೇರವಾಗಿ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಗೆ ಬಂದು ನ್ಯಾಯವನ್ನ ಕೇಳಿ ಬರ್ತಾಳೆ. ಅಂದ್ರೆ ತನ್ನ ಪೋಷಕರು ನನ್ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ, ದಯವಿಟ್ಟು ನನಗೆ ರಕ್ಷಣೆ ಕೋರಿ ಅನ್ನುವಂತ ಮಾತನ್ನ ಹೇಳ್ಕೊಂಡು ನೇರವಾಗಿ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಗೆ ಬರ್ತಾರೆ. ಆ ವೇಳೆ ಪೋಷಕರು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಜಗಳ ಕೂಡ ಆಡಿದ್ದಾರೆ. ಆ ಸಂದರ್ಭದಲ್ಲಿ ಏನು ಪೊಲೀಸ್ ಆದಂತವರು ಅವರೆಲ್ಲರೂ ಕೂಡ ಏನು ಈ ಒಂದು ಗಲಾಟೆ ಏನಾದ್ರೂ ನಡೆದಂತ ಸಂದರ್ಭದಲ್ಲಿ ಏನು ರಕ್ಷಣೆಯನ್ನ ನೀಡಬೇಕು. ಆ ಸಂದರ್ಭದಲ್ಲಿ ಇವರು ಪೊಲೀಸರೇ ಏನು ಮಹಿಳೆ ಮೇಲೆ ಹಲ್ಲೆಯನ್ನ ಕೂಡ ಮಾಡಿರುವಂತದ್ದು. ಅದು ಕೂಡ ಮಹಿಳಾ ಪೊಲೀಸರು ಇದ್ರೂ ಕೂಡ ಒಬ್ಬ ಏನು ಪೊಲೀಸ್ ಅಧಿಕಾರಿ ಒಬ್ರು ಆ ರೀತಿಯಾಗಿರುವಂತಹ ಮಾಡಿರುವಂತದ್ದು ಕೂಡ ಒಂದು ರೀತಿಯಾಗಿರುವಂತಹ ಏನು ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು. ಇದೀಗ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಘಟನೆ ಆ ದೃಶ್ಯಗಳಲ್ಲೂ ನಾವು ನೋಡ್ತಾ ಇದೀವಿ. ಆತ ಯೂನಿಫಾರ್ಮ್ ಕೂಡ ಹಾಕೊಂಡಿಲ್ಲ, ಆತ ಮಾಮೂಲಿ ಡ್ರೆಸ್ ಅಲ್ಲಿ ಆತ ಇದ್ದಾರೆ. ಒಳ್ಳೆ ಗೂಂಡಾ ರೀತಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಈಗ ಡಿಸಿಪಿ ಅಣ್ಣಾಮಲೈ ಅವರು ಹಾನೆಸ್ಟ್ ಆಫೀಸರ್ ಅಂತ ಏನು ಕರೆಸ್ಕೊಂಡಿದ್ದಾರೆ ಅಣ್ಣಾಮಲೈ ಅವರು, ಇವ್ರನ್ನ ಹಂಗೆ ಕುತ್ತಿಗೆ ಹಿಡಿದು ಆಚೆ ದಬ್ಬೇಕನ್ಸುತ್ತೆ ಈಗ. ಖಂಡಿತವಾಗಲೂ ಕೂಡ ಅಮರ್ ಪ್ರಸಾದ್, ಈ ಕುರಿತಾಗಿ ಅಣ್ಣಾಮಲೈ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ. ಈಗಾಗಲೇ ಈ ಘಟನೆ ಸಂಬಂಧವಾಗಿ ಅಣ್ಣಾಮಲೈ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದು ಘಟನೆ ಕುರಿತಾಗಿರುವಂತಹ ವಿವರವನ್ನ ಕೂಡ ನೀಡಿದ್ದಾರೆ. ಒಂದ್ ಕಡೆ ರಕ್ಷಣೆ ಕೋರುವಂತದ್ದು ಕೂಡ ನಮ್ಮ ಕರ್ತವ್ಯ, ಜೊತೆಗೆ ಇನ್ನೊಂದು ಕಡೆಯಲ್ಲಿ ಮಹಿಳೆ ಮೇಲೆ ಈ ರೀತಿಯಾಗಿರುವಂತಹ ಕೈ ಮಾಡುವಂತದ್ದು ಕೂಡ ಪೊಲೀಸರ ಒಂದು ಕರ್ತವ್ಯ ಕೂಡ ಅಲ್ಲ, ಆ ರೀತಿಯಾಗಿ ಮಾಡುವಂತದ್ದು ಕೂಡ ತಪ್ಪು ಎನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಈ ಬಗ್ಗೆ ಸೂಕ್ತವಾಗಿರುವಂತಹ ಕ್ರಮವನ್ನ ಕೈಗೊಂಡು ಯಾವೊಂದು ಏನು ಪೊಲೀಸ್ ಇದ್ದಾರೆ ಅವರು ಈ ರೀತಿಯಾಗಿರುವಂತಹ ಮಾಡಿರುವಂತಹ ಕೃತ್ಯಕ್ಕೆ ಅವರ ಮೇಲೆ ಸೂಕ್ತವಾಗಿರುವಂತಹ ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಏನು ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂತಹ ನಾಗಲಕ್ಷ್ಮಿ ಬಾಯಿ ಅವರು ಕೂಡ ಸ್ವತಃ ಏನು ಕುಮಾರಸ್ವಾಮಿ ಲೇಔಟ್ ಠಾಣೆಯ ಕೆಲವೊಂದು ಅಧಿಕಾರಿಗಳ ಜೊತೆ ಕೂಡ ಮಾತಾಡಿದ ಜೊತೆಗೆ ನೇರವಾಗಿ ಅಣ್ಣಾಮಲೈ ಜೊತೆ ಕೂಡ ಮಾತನಾಡಿ ಈ ಕುರಿತಾಗಿರುವಂತಹ ಮಾಹಿತಿಯನ್ನ ಕೂಡ ಕೇಳಿದ್ದಾರೆ. ನಾಗಲಕ್ಷ್ಮಿ ಬಾಯಿ ಅವರು ಕೂಡ ಸುಮಾರು 1 ಗಂಟೆ ಸುಮಾರಿಗೆ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಗೆ ಬಂದು ಈ ಪ್ರಕರಣದ ಕುರಿತಾಗಿರುವಂತಹ ಸಂಪೂರ್ಣ ಮಾಹಿತಿಯನ್ನ ಪಡ್ಕೋತ ನಂತರ ಪ್ರಕರಣವನ್ನ ದಾಖಲಿಸಿಕೊಂಡು ಸೂಕ್ತ ಕ್ರಮವನ್ನ ಕೈಗೊಳ್ಳುವಂತೆ ಅಣ್ಣಾಮಲೈ ಅವರನ್ನು ಕೂಡ ಕೋರಿಕೊಳ್ಳುವಂತ ಸಾಧ್ಯತೆ ಕೂಡ ಇದೆ ಅಮರ್ ಪ್ರಸಾದ್.